ಸುಮೇಧ್ ಹೋದ್ಮೇಲೆ ಆರೋಹಿ ಮೊಣಕಾಲೂರಿ ಕೂತು ಅಳ್ತಾ ಬಹಳ ಹೊತ್ತಾಗಿ ಉಳಿದ್ಬಿಡ್ತಾಳೆ. ಆಮೇಲೆ ತನ್ನ ಸೆಲ್ ಫೋನ್ ಅಂತ ಎದ್ದು ನಿಂತು ರೂಮ್ನೆಲ್ಲ ಹುಡುಕ್ತಾಳೆ. ಆದರೆ ಎಲ್ಲಿಯೂ ಸೆಲ್ ಫೋನ್ ಇರೋದಿಲ್ಲ. ಶೆಟ್, ಇವನು ನನ್ನ ಫೋನ್ ಎಲ್ಲಿಟ್ಟಿದ್ದಾನೆ ಅಂದ್ಕೊಳ್ತಾಳೆ. ಖಂಡಿತವಾಗಿಯೂ ಅದು ಅವನ ಬಳಿ ಇರುತ್ತೆ ಅಂತ ಅವಳಿಗೆ ತಿಳಿಯುತ್ತೆ. ಜೋರಾಗಿ ಉಸಿರು ಬಿಟ್ಟು ಸುಮೇಧ್ ಚಕ್ರವರ್ತಿ ಹೇಳ್ದಂತೆ ರೆಡಿಯಾಗೋದು ಬಿಟ್ಟರೆ ಅವಳಿಗೆ ಬೇರೆ ದಾರಿ ಇರೋದಿಲ್ಲ. ಅದಕ್ಕಾಗಿ ಅಲ್ಲಿದ್ದ ಕಬೋರ್ಡ್ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ನಾನಾ ರೀತಿಯ ಬಟ್ಟೆಗಳಿರುತ್ತವೆ. ಎಲ್ಲವೂ ಅವಳ ಸೈಜಿನವೇ ಇರುತ್ತೆ. ಇವನಿಗೆ ನನ್ನ ಸೈಜ್ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ ಅಂದ್ಕೊಂಡು ಅದರಿಂದ ಒಂದು ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಫ್ರೆಶ್ ಆಗಿ ಹೊರಗೆ ಬಂದು ರೆಡಿಯಾಗಿ ಕೂದಲನ್ನ ಸೆಟ್ ಮಾಡ್ಕೊಳ್ತಿದ್ದ ಆರೋಹಿಗೆ ಹಠಾತ್ತನೆ ತನ್ನ ಬೆರಳಿನಲ್ಲಿದ್ದ ಉಂಗುರದ ಕಡೆ ದೃಷ್ಟಿ ಹೋಗುತ್ತೆ. ಆ ಉಂಗುರವನ್ನು ನೋಡ್ತಾ ಐ ಹೇಟ್ ಯು ಸುಮೇಧ್ ಅಂತ ಆ ಉಂಗುರವನ್ನು ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಅಷ್ಟರಲ್ಲಿ ಬಾಗಿಲು ತೆರೆದು ಸುಮೇಧ್ ಚಕ್ರವರ್ತಿ ಒಳಗೆ ಬರ್ತಾನೆ. ಆರೋಹಿಯ ಹತ್ರ ಹೋಗಿ ಮೇಲಿನಿಂದ ಕೆಳಗಿನವರೆಗೆ ನೋಡಿ ಪರ್ಫೆಕ್ಟ್ ಅಂತ ಹೇಳ್ತಾ ಪಕ್ಕದಲ್ಲೇ ಇದ್ದ ಉಂಗುರವನ್ನು ತೆಗೆದು ಅವಳ ಕೈ ಹಿಡಿದು ಬೆರಳಿಗೆ ತೋಡಿಸಿ ಆ ಉಂಗುರದ ಮೇಲೆ ಕಿಸ್ ಮಾಡ್ತಾನೆ. ಅವನು ಮಾಡ್ತಿರೋದನ್ನೆಲ್ಲ ನೋಡ್ತಿದ್ರು ಆರೋಹಿ ಏನೂ ಮಾತಾಡದೆ ಸುಮ್ಮನಿರ್ತಾಳೆ. ಆಮೇಲೆ ಅವಳ ಸೊಂಟದ ಮೇಲೆ ಕೈ ಹಾಕಿ ಹೋಗೋಣವಾ ಅಂತ ಅವಳನ್ನು ಹೊರಗೆ ಕರೆದೊಯ್ತಾನೆ. ರಾಮ್ ಬೆಳಗ್ಗೆಯಿಂದ ಆರೋಹಿಗೆ ಕಾಲ್ ಮಾಡ್ತಿದ್ದಾನೆ. ಆದರೆ ಅವಳ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅಷ್ಟರಲ್ಲಿ ಕಬೀರ್ ಹೊರಗಿನಿಂದ ಬರೋದನ್ನು ನೋಡಿ ಅದೇ ವಿಷಯವನ್ನು ಅವನಿಗೆ ಹೇಳ್ತಾನೆ. ಆರೋಹಿಯ ಲಾಸ್ಟ್ ಲೊಕೇಶನ್ ರೇಸ್ ಮಾಡಿಸು, ನಾನು ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ರಾಮ್ ಅಲ್ಲಿಂದ ಹೊರಡ್ತಾನೆ. ಎಲ್ಲವೂ ತಲೆ ಕೆಳಗಾಗಿದೆ. ಸುಮೇಧ್ ಸತ್ತಿದ್ದು ಒಂದು ಮಿಸ್ಟರಿ, ಆದರೆ ಈಗ ಅವನು ಹಿಂತಿರುಗಿ ಬಂದಿರೋದು ಅದಕ್ಕಿಂತ ದೊಡ್ಡ ಮಿಸ್ಟ್ರಿ. ಅದೇನು ಅಂತ ಪತ್ತೆ ಹಚ್ಚಬೇಕು. ಆದರೆ ನಾನು ಒಬ್ಬನೇ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅವನ ಅವಶ್ಯಕತೆ ಇದೆ ಅಂತ ತನ್ನ ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿ ನೀನು ಬೇಗ ಇಂಡಿಯಾಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಹುಡುಕ್ತಾ ಸುಮೇಧ್ ಆಡ್ತಿರೋ ಈ ಆಟದಲ್ಲಿ ರಾಣಿ ಮಾತ್ರ ಆರೋಹಿ ಅಂತ ಅನ್ನಿಸ್ತಿದೆ ಅಂತ ಯಾವುದೋ ನಿರ್ಧಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಕಬೀರ್. ಕಾರ್ನಲ್ಲಿ ಇಬ್ಬರು ಎಲ್ಲೋ ಹೋಗ್ತಾ ಇದ್ದಾರೆ. ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ಆರೋಹಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವಳು ಕಿಟಕಿಯಿಂದ ಹೊರಗೆ ನೋಡ್ತಿರ್ತಾಳೆ. ಹಠಾತ್ತನೆ ಸುಮೇಧ್ ಅವಳ ಸೊಂಟ ಹಿಡಿದು ತನ್ನ ಮೇಲೆ ಎಳ್ಕೊಳ್ತಾನೆ. ಆರೋಹಿ ಶಾಕ್ ಆಗಿ ಅವನನ್ನು ನೋಡ್ತಾಳೆ. ಅವಳ ಕಡೆ ನೋಡಿ ಡ್ರೈವರ್ ಮತ್ತು ಅವರ ನಡುವೆ ಇದ್ದ ಪರದೆಯನ್ನು ಎಳೆದು ಇವಾಗ ಓಕೆನಾ ಅಂತ ಮೆಲ್ಲ ಕೇಳ್ತಾನೆ. ನನ್ನ ಬಿಡು ಅಂತ ಆರೋಹಿ ಹೇಳ್ತಾಳೆ. ನೋ ಬೇಬಿ ಐ ಕಾಂಟ್ ಅಂತ ಹೇಳ್ತಾ ಅವಳೆರಡೂ ಕೆನ್ನೆಗಳನ್ನ ಒತ್ತಿ ಹಿಡಿದು ಅವಳ ತುಟಿಗಳನ್ನ ಕಚ್ಚುತ್ತಾ ಕಿಸ್ ಮಾಡ್ತಾನೆ ಮತ್ತು ತನ್ನ ಕೈಗಳಿಂದ ಅವಳ ಇಡೀ ದೇಹವನ್ನು ಸ್ಪರ್ಶಿಸ್ತಾ ಇರ್ತಾನೆ. ಆರೋಹಿ ಏನೂ ಪ್ರತಿಕ್ರಿಯಿಸದೆ ಹಾಗೆ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಾರ್ ನಿಂತ ಮೇಲೆ ಅವಳನ್ನು ಬಿಟ್ಟು ಕಾರ್ನಿಂದ ಇಳಿದು ಆರೋಹಿ ಕಡೆಯ ಬಾಗಿಲು ತೆರೆದು ಕೈ ಮುಂದೆ ಚಾಚ್ತಾನೆ. ಅವಳು ಕೈ ಕೊಟ್ಟ ತಕ್ಷಣ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ನೀನೇನು ಅಂತಹ ಜೆಂಟಲ್ಮ್ಯಾನ್ ಅಲ್ಲ, ಓಕೆನಾ ಅಂತ ಕಾರ್ನಿಂದ ಇಳಿದು ತನ್ನ ಕೈ ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದ್ರು ಸುಮೇಧ್ ಬಿಡೋದಿಲ್ಲ. ನೋ ಬೇಬಿ, ನಾನು ಒಂದು ಬಾರಿ ಬಿಡೋದಿಲ್ಲ ಅಂತ ಫಿಕ್ಸ್ ಆದರೆ ಲೈಫ್ ಲಾಂಗ್ ಬಿಡೋದಿಲ್ಲ ಅಂತಾನೆ. ವಾಟ್ ಎವರ್ ಅಂತ ಮುಂದೆ ನೋಡಿದ ಆರೋಹಿ ಶಾಕ್ ಆಗ್ತಾಳೆ. ಯಾಕಂದರೆ ಎದುರಿಗೆ ಒಂದು ದೊಡ್ಡ ಅರಮನೆ ಇರುತ್ತೆ. ಅವಳು ಕಣ್ರೆಪ್ಪೆ ಮಿಟುಕಿಸ್ದೆ ಆ ಅರಮನೆಯನ್ನು ನೋಡ್ತಿರ್ತಾಳೆ. ಸುಮೇಧ್ ಅವಳನ್ನು ಕರ್ಕೊಂಡು ಒಳಗೆ ಹೋಗ್ತಾನೆ. ಅರಮನೆಯ ಒಳಭಾಗ ಇನ್ನೂ ಸುಂದರವಾಗಿರುತ್ತೆ. ಎಲ್ಲವೂ ರಾಜಮನೆತನದ ಶೈಲಿಯಲ್ಲಿದೆ. ಆರೋಹಿ ಆಶ್ಚರ್ಯದಿಂದ ಸುತ್ತಲೂ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಸುಮೇಧ್ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ ನಾವು ಇಲ್ಲೇ ಇರ್ತಿದ್ದೀವಿ, ನಿನಗೆ ಯಾವಾಗ ಬೇಕೋ ಆಗ ಇದೆಲ್ಲವನ್ನು ನೋಡ್ಬೋದು ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ವ್ಯಕ್ತಿಯ ಕಡೆ ತೋರಿಸುತ್ತಾ ನನ್ನ ತಂದೆ ಮಿಸ್ಟರ್ ವಿಜಯ್ ಕುಮಾರ್ ಅವರನ್ನ ಭೇಟಿ ಮಾಡು ಅಂತಾನೆ ಮತ್ತು ಇನ್ನೊಬ್ಬ ಮಹಿಳೆ ಕಡೆ ತೋರಿಸಿ ಇವರು ನನ್ನ ತಾಯಿ ಮಲತಾಯಿ ಮಿಸಸ್ ವಿಜಯ್ ಕುಮಾರ್, ಯಾಕಂದರೆ ನನಗೆ ಇವರ ಹೆಸರು ನೆನಪಿಲ್ಲ ಅಂತ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಆರೋಹಿ ಸುಮೇಧ್ ಕಡೆ ನೋಡ್ತಾಳೆ. ಅವನ ಮುಖದಲ್ಲಿ ಒಂದು ರಾಕ್ಷಸ ನಗು ಕಾಣಿಸುತ್ತೆ. ಅವಳ ಕೆನ್ನೆ ಮೇಲೆ ಕಿಸ್ ಮಾಡಿ ಇವನು ನನ್ನ ಚಿಕ್ಕಪ್ಪ ಅಜಯ್ ಕುಮಾರ್, ಇವರು ಚಿಕ್ಕಮ್ಮ ಇಂದು
ವಿಶ್ವಂತ್ ನಿನಗೆ ಗೊತ್ತಲ್ಲ ಇವ್ರ ಮಗನೇ ಅಂತ ಹೇಳ್ತಾನೆ. ಆರೋಹಿಯಲ್ಲಿದ್ದ ಇಬ್ಬರು ಹುಡುಗಿರ ಕಡೆ ತೋರಿಸುತ್ತಾ ಮತ್ತಿವ್ರು ಯಾರು ಅಂತ ಕೇಳ್ತಾಳೆ. ಇವರಿಬ್ಬರು ನನ್ನ ಡ್ಯಾಡ್ ಮತ್ತು ಅವಳಿಗೆ ಹುಟ್ಟಿದ ಮಕ್ಕಳು ಪ್ರಿಯಾ ಮತ್ತು ರಿಯಾ. ಇವನು ಕೂಡ ಅಂತ ಅಲ್ಲಿಗೆ ಬಂದ ಆರ್ಯನ್ ಕಡೆ ತೋರಿಸ್ತಾನೆ. ಆಮೇಲೆ ಕುಟುಂಬದ ಎಲ್ಲರ ಕಡೆ ನೋಡಿ ಇವಳೇ ನನ್ನ ರಾಣಿ, ನನ್ನ ಪ್ರೀತಿಯ ಹೆಂಡತಿ ಮಿಸಸ್ ಆರೋಹಿ ಸುಮೇಧ್ ಚಕ್ರವರ್ತಿ ಅಂತ ಎಲ್ಲರಿಗೂ ಪರಿಚಯಿಸ್ತಾನೆ. ಆ ಮಾತಿಗೆ ಆರ್ಯನ್ ಕೈಗಳನ್ನ ಗಟ್ಟಿಯಾಗಿ ಬಿಗಿತಾನೆ. ಅಷ್ಟರಲ್ಲಿ ವಿಜಯ್ ಅವರು ಕೋಪದಿಂದ, ಸುಮೇಧ್, ದಾರಿಯಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡು ಬಂದು ನಿನ್ನ ಹೆಂಡತಿ ಅಂದರೆ ನಾವು ಈ ಮನೆಯೊಳಗೆ ಸೇರಿಸ್ಕೊಳ್ತೀವಿ ಅಂತ ಹೇಗೆ ಅಂದ್ಕೊಂಡೆ ಅಂತ ಕಿರಿಚ್ತಾರೆ. ಸುಮೇಧ್ನ ಮಲತಾಯಿ ಕಾವೇರಿ ಆರೋಹಿಯನ್ನು ಮೇಲಿಂದ ಕೆಳಗಿನವರೆಗೆ ನೋಡಿ ಲೋ ಕ್ಲಾಸ್ ಹುಡುಗಿ ಅಂತ ಕಾಣ್ತಿದ್ದಾಳೆ ಅಂತ ಮುರಿತಾರೆ. ನೀವು ಮಧ್ಯದಲ್ಲಿ ಮಾತನಾಡ್ತಿದ್ರೆ ಮಾತ್ರ ನಿಮ್ಮ ಪ್ರಾಣಕ್ಕೆ ಯಾವುದೇ ಅಪಾಯ ಇರೋದಿಲ್ಲ ಮಿಸ್ಸಸ್ ವಿಜಯ್ ಕುಮಾರ್ ಅಂತ ಸುಮೇಧ್ ಗಂಭೀರವಾಗಿ ಹೇಳ್ತಾನೆ. ನಂತರ ತನ್ನ ತಂದೆ ಕಡೆ ನೋಡಿ, ಇವಳು ನನ್ನ ರಾಣಿ, ನನ್ನ ಮನೆಯಲ್ಲಿ ಇವಳಿಗೆ ಯಾವುದೇ ತೊಂದರೆ ಬಂದರೂ ಅಥವಾ ಯಾರೇ ಅವಮಾನ ಮಾಡಿದರೂ ನನ್ನ ಕೈಯಲ್ಲಿರೋ ಗನ್ ಅವರ ಮಾತುಗಳಿಗೆ ಉತ್ತರ ನೀಡುತ್ತೆ. ಈ ಮದುವೆಯನ್ನು ನೀವು ಒಪ್ಕೊಳ್ತೀರೋ ಇಲ್ವೋ ಅದು ನನಗೆ ಬೇಕಿಲ್ಲ. ನನ್ನನ್ನು ಕೇಳೋದಕ್ಕೆ ನೀವ್ಯಾರು? ನನ್ನ ಅರಮನೆಯಲ್ಲಿ ನೀವೆಲ್ಲರೂ ಉಚಿತವಾಗಿ ಕೂತು ತಿಂತಿದ್ದೀರಿ. ನಿಮ್ಮಲ್ಲಿ ಯಾರಿಗಾದರೂ ಇಲ್ಲಿರೋದಕ್ಕೆ ತೊಂದರೆ ಇದ್ದರೆ ಇಲ್ಲಿಂದ ಹೊರಟು ಹೋಗ್ಬೋದು ಮತ್ತು ನನ್ನ ನಿರ್ಧಾರವೇ ಫೈನಲ್ ಅಂತ ಅರಮನೆ ನಡುಗುವಂತೆ ಜೋರಾಗಿ ಹೇಳ್ತಾನೆ. ಆಮೇಲೆ ಕೆಲಸದವಳನ್ನ ಕರೆದು ಆರೋಹಿಗೆ ಮೊದಲ ಮಹಡಿಯಲ್ಲಿರೋ ರೂಮ್ ತೋರಿಸಲು ಹೇಳಿ ಲಿಫ್ಟ್ ಮೂಲಕ 3ನೇ ಮಹಡಿಯಲ್ಲಿರೋ ತನ್ನ ರೂಮ್ಗೆ ಹೊರಟು ಹೋಗ್ತಾನೆ ಸುಮೇಧ್. ಕೆಲಸದವಳು ಆರೋಹಿಗೆ ರೂಮ್ ತೋರಿಸಿ ಅಲ್ಲಿಂದ ಹೋಗ್ತಾಳೆ. ಆರೋಹಿ ರೂಮ್ಗೆ ಹೋಗದೆ ಅಲ್ಲಿಂದಲೇ ಕೆಳಗೆ ನೋಡ್ತಾ ಕೆಳಗಿರುವ ಎಲ್ಲರನ್ನೂ ನೋಡಿ ನಗ್ತಾ ಅಂದ್ಕೊಳ್ತಾಳೆ, ಇಲ್ಲಿರೋ ಪ್ರತಿಯೊಬ್ಬರ ಮುಖದ ಹಿಂದೆ ಯಾವುದೋ ಒಂದು ರಹಸ್ಯ ಅಡಗಿದೆ. ಆ ರಹಸ್ಯ ಏನಂತ ಪತ್ತೆ ಹಚ್ಚಬೇಕು. ಅಲ್ಲಿಯವರೆಗೆ ನಿಮ್ಮ ಒರಿಜಿನಲ್ ಮುಖದ ಮೇಲೆ ಈ ಡೂಪ್ಲಿಕೇಟ್ ಮಾಸ್ಕ್ ಹಾಕ್ಕೊಂಡು ಎಷ್ಟು ನಟಿಸ್ತೀರೋ ನಟಿಸಿ. ಪ್ರತಿಯೊಬ್ಬರಿಗೂ ಶಿಕ್ಷೆ ಖಂಡಿತ. ಒಟ್ಟಿನಲ್ಲಿ ನಾನು ಸುಮೇಧ್ ಸೃಷ್ಟಿಸಿದ ಪ್ರಪಂಚದೊಳಗೆ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಒಂದೊಂದಾಗೆಲ್ಲ ಸತ್ಯಗಳನ್ನ ಹೊರಗೆ ತರ್ತೀನಿ. ನೋಡ್ತಾ ಇರು ಸುಮೇಧ್. ನಿನಗೆ ಹತ್ತಿರವಾಗಿದ್ದುಕೊಂಡೆ ನಿನ್ನ ಸಾಮ್ರಾಜ್ಯವನ್ನು ಹೇಗೆ ನಾಶ ಮಾಡ್ತೀನಿ ಅಂತ ಎನ್ನುತ್ತಾ ರೂಮ್ ಒಳಗಡೆ ಹೋಗ್ತಾಳೆ ಆರೋಹಿ. ದಾರಿಯಲ್ಲಿ ಹೋಗುವ ಭಿಕ್ಷುಕಿಯರನ್ನ ತಂದು ಹೆಂಡತಿ ಅಂತಿದ್ದಾನೆ ನೋಡಿ, ನಿಮ್ಮ ದೊಡ್ಡ ಮಗ ನಿಮ್ಮನ್ನೇ ಎದುರಿಸೋ ಅಷ್ಟು ಬೆಳೆದಿದ್ದಾನೆ ಅಂತ ಕಾವೇರಿ ವಿಜಯ್ ಹತ್ರ ಹೇಳ್ತಾಳೆ. ನೀವಿದೆಲ್ಲ ಯೋಚಿಸ್ದೆ ಅಣ್ಣ ಹೇಳಿದಂತೆ ರಿಸೆಪ್ಷನ್ ತಯಾರಿ ಮಾಡಿ ಎಂದು ವಿಶ್ವಂತ್ ಅಲ್ಲಿಂದ ಹೋಗ್ತಾನೆ. ಆದರೂ ನಾವು ಖುಷಿ ಪಡಬೇಕಮ್ಮ, ಮನೆಯಲ್ಲಿ ಮೊದಲ ಬಾರಿಗೆ ಒಂದು ಶುಭ ಕಾರ್ಯ ನಡೀತಿದೆ. ಸುಮೇಧಣ್ಣ ಮದುವೆಯಾಗಿ ಅತ್ತಿಗೆಯನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಪ್ರಿಯಾ ಸಂತೋಷದಿಂದ ಹೇಳ್ತಾಳೆ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಯಾವಾಗಲೂ ಅವನ ಸುತ್ತಲೇ ಸುತ್ತುತ್ತಿರ್ತೀಯ. ಅವನು ನೋಡಿದರೆ ಕನಿಷ್ಠ ತಂಗಿ ಅಂತ ನಿನ್ನ ಕಡೆ ನೋಡೋದೂ ಇಲ್ಲ ಅಂತ ಕಾವೇರಿ ಕೋಪದಿಂದ ಹೇಳ್ತಾಳೆ. ಪ್ರಿಯಾ ಏನು ಮಾತಾಡದೆ ಸಣ್ಣದಾಗಿ ನಕ್ಕು ಅಲ್ಲಿಂದ ಹೊರಟು ಹೋಗ್ತಾಳೆ. ಇವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರ ಹಾಕಬೇಕು. ಅವನು ಮದುವೆಯಾಗಿ ಮಕ್ಕಳು ಪಡೆದ್ರೆ ಈ ಆಸ್ತಿ ಎಲ್ಲ ಅವನ ಮಕ್ಕಳಿಗೆ ಬರೆದು ಕೊಟ್ಟರೆ ನನ್ನ ಮಕ್ಕಳ ಪರಿಸ್ಥಿತಿ ಏನು ಅಂತ ಕಾವೇರಿ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಸೋಫಾ ಮೇಲೆ ಕೂತು ಸುಮೇಧ್ನನ್ನು ಬೈತಾ ಇರ್ತಾಳೆ. ಇಲ್ಲಿಯವರೆಗೆ ನನ್ನ ಫೋನ್ ಅವನ ಬಳಿಗೆ ಇಟ್ಕೊಂಡಿದ್ದಾನೆ. ನಾನು ಇಲ್ಲಿರೋ ವಿಷಯವನ್ನು ಕಬೀರ್ಗೆ ಹೇಗೆ ತಿಳಿಸ್ಲಿ? ನನ್ನ ಬಗ್ಗೆ ಅವರಿಬ್ಬರು ಟೆನ್ಷನ್ ಮಾಡ್ತಿರ್ತಾರೆ ಅಂತ ಆರೋಹಿ ಉಗುರು ಕಚ್ಚುತ್ತಾ ಯೋಚಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಸುಮೇಧ್ ರೂಮ್ ಒಳಗಡೆ ಬರ್ತಾನೆ. ಅವನನ್ನು ನೋಡಿದ ಕೂಡಲೇ ಅವನ ಹತ್ರ ಹೋಗಿ ನನ್ನ ಫೋನ್ ಕೊಡು ಅಂತ ಕೈ ಚಾಚ್ತಾಳೆ. ಅವಳ ಕೂದಲನ್ನು ಕಿವಿ ಹಿಂದೆ ಸರಿಸುತ್ತಾ, ರಿಲ್ಯಾಕ್ಸ್ ಬೇಬಿ, ನಾಳೆ ಸಾಯಂಕಾಲ ನಮ್ಮ ರಿಸೆಪ್ಷನ್, ಆಮೇಲೆ ಫಸ್ಟ್ ನೈಟ್. ನೀನು ಇಷ್ಟು ಕೋಪದಲ್ಲಿದ್ದರೆ ಹೇಗೆ ಅಂತ ಅವಳ ಕೆನ್ನೆ ಮೇಲೆ ಕಿಸ್ ಮಾಡ್ತಾನೆ. ಅದೆಲ್ಲ ಆಮೇಲೆ ಇರಲಿ, ಮೊದಲು ನನ್ನ ಸೆಲ್ಫೋನನ್ನು ಕೊಡು. ನೀನು ಮೋಸ ಮಾಡಿ ನನ್ನ ಮದುವೆ ಆಗಿದೆಯಾ ಅಂದರೆ ಅದರ ಅರ್ಥ ನನ್ನ ಫೋನ್ ಕಿತ್ಕೊಂಡು ನನ್ನನ್ನು ಈ ರೂಮ್ನಲ್ಲಿ ಕೈದಿಯಂತೆ ಇಡ್ತೀಯಾ ಎಂದಲ್ಲ. ನನಗೂ ಪ್ರೈವಸಿ ಬೇಕು, ಫ್ರೀಡಮ್ ಬೇಕು ಮತ್ತು ನಾನೊಬ್ಬ ಪೊಲೀಸ್ ಏಜೆಂಟ್ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕೂತ್ಕೊಳ್ಳೋ ಸಮಯ ನನ್ನ ಬಳಿ ಇಲ್ಲ ಅಂತ ಆರೋಹಿ ಹೇಳ್ತಾಳೆ. ಓಹೋ, ಅಂದರೆ ನೀನು ಈ ಮದುವೆಯನ್ನು
ಒಪ್ಕೊಳ್ತಿದ್ಯಾ ಅಂತ ಅರ್ಥವ ಅವ ಅಂತ ಸುಮಿತ್ ಕೇಳ್ತಾನೆ. ಅವಳ ಕಡೆ ನೋಡಿ, ನನ್ನ ಹತ್ರ ಬೇರೆ ಏನಾದರೂ ಉತ್ತಮ ದಾರಿ ಇದೆಯಾ ಅಂತ ಆರೋಹಿ ಕೇಳ್ತಾಳೆ. ನೋ ಅಂತ ಸುಮಿತ್ ತನ್ನ ಜೇಬಿನಿಂದ ಫೋನ್ ತೆಗೆದು ಅವಳ ಕೈಗಿಡ್ತಾನೆ ಮತ್ತು ಅವಳ ಕಿವಿಯ ಹತ್ರ ಬಂದು ಮೆಲ್ಲಗೆ, ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಬೇಬಿ ಅಂತ ಕಿವಿ ಮೇಲೆ ಕಿಸ್ ಮಾಡ್ತಾನೆ. ಅವನ ಕಣ್ಣುಗಳಲ್ಲಿ ನೋಡ್ತಾ, ನಂಬಬೇಡ, ಒಂದು ವೇಳೆ ನೀನು ನನ್ನ ನಂಬಿದ್ರೂ ಕೊನೆಯಲ್ಲಿ ನೀನೇ ಪಶ್ಚಾತ್ತಾಪ ಪಡ್ತೀಯಾ, ಯಾಕಂದರೆ ನಾನು ಯಾವಾಗಲೂ ನಿನಗೆ ವಿರೋಧಿಯಾಗಿಯೇ ಇರ್ತೀನಿ. ಅವಳನ್ನು ಅಪ್ಕೊಂಡು ಮೈ ಫೈಟರ್ ಬೇಬಿ ಅಂತ ಮುಖಕ್ಕೆಲ್ಲ ಕಿಸ್ ಮಾಡ್ತಾ, ನಾಳೆ ಇಲ್ಲಿಗೆ ನಿಮ್ಮ ಅಮ್ಮ ಮತ್ತು ಅಪ್ಪ ಕೂಡ ಬರ್ತಾರೆ ಅಂತಾನೆ. ಆ ಮಾತಿಗೆ ಆರೋಹಿ ಮುಖದಲ್ಲಿ ಸಂತೋಷದ ನಗು ಬಂದು, ನಿಜವೇ ಅಂತ ಆಶ್ಚರ್ಯದಿಂದ ಅವನನ್ನು ನೋಡ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.